ಬರ್ತವೆ. ಒಂದು ಸದಾಚಾರ, ಒಂದು ದುರಾಚಾರ. ಆಸೆಗಳಲ್ಲಿ ಸದಾಚಾರದ ಆಸೆ ಇರಬೇಕು, ದುರಾಚಾರದ ಆಸೆ ಇರಬಾರದು. ಹಂಗಂದ್ರೆ ಏನ್ರಿ ನಮಗೆ ಗೊತ್ತಾಗಲಿಲ್ಲ, ಭಾಳ ಸರಳವಾಗಿ ಹೇಳಿ. ಸದಾಚಾರದ ಆಸೆ ಅಂತಂದ್ರೆ ಈಗ ನನ್ನ ಮಗ ಸಾಲಿಗೆ ಫಸ್ಟ್ ಬರಲಿ ಅಂತ ಆಸೆ ಪಡೋದು ಸದಾಚಾರ. ಇದು ತಪ್ಪಲ್ಲ, ಇರಬೇಕು. ತಂದೆ ತಾಯಿಗಳ ಅಣ್ಣು ಅವರಿಗೆ ಈ ಆಸೆ ಇರಬೇಕು, ನನ್ನ ಮಗ ಸಾಲಿಗೆ ಫಸ್ಟ್ ಬರಲಿ ಅಂತ. ಇನ್ನು ದುರಾಚಾರದ ಆಸೆ ಅಂತಂದರೆ ಏನು? ನನ್ನ ಮಗ ಸಾಲಿಗೆ ಫಸ್ಟ್ ಬರಲಿ, ಆದರೆ ಮಗ್ಗಲ್ದ ಅಣ್ಣ ಅವ್ರ ಮಗ ಫೇಲ್ ಆಗಲಿ ಅನ್ನೋದೇನು ಬಯಕೆ ಇದೆಯಲ್ಲ, ಇದು ದುರಾಚಾರ. ನಿನ್ನ ಮಗ ಫಸ್ಟ್ ಬರಲಿ, ಅದು ಒಳ್ಳೆಯದು. ಆದ್ರೆ ಮಗ್ಗಲ್ದ ಮನೆ ಮಗ ಫೇಲಾಗಿ ನನ್ನ ಮಗ ಅಷ್ಟ ಪ್ರಥಮ ಬರಬೇಕು ಅನ್ನೋದಿದೆಯಲ್ಲ, ಇದು ದುರಾಚಾರದ ಆಸೆ, ಇದು ಕೆಟ್ಟ ಆಚರಣೆ. ಮತ್ತು ಮನುಷ್ಯನಿಗೆ ಕಡುಲೋಭ ಇರಬಾರದು, ಅತಿಯಾದ ಆಸೆ ಇರಬಾರದು, ಜಿಪುಣತನ ಇರಬಾರದು. ಇದು ಒಮ್ಮೆ ನಮ್ಮ ಗುರುದೇವರ ಬಳಿಗೆ ಒಬ್ಬ ಪ್ರೊಫೆಸರ್ ಬಂದಿದ್ದ. ಬಹಳ ದೊಡ್ಡ ಶಾಲೆಯ ಪ್ರೊಫೆಸರ್ ಆತ. ತಿಂಗಳಿಗೆ 80-90 ಸಾವಿರ ಸಂಬಳ ತಗೋ ಪ್ರೊಫೆಸರ್ ಬಂದಿದ್ದ. ಬಹಳ ಸಂಬಳ ತಗೋ ಪ್ರೊಫೆಸರ್ ಬಂದಿದ್ದ. ಸಾಹಿತ್ಯದ ಆಸಕ್ತಿ ಇತ್ತು ಪ್ರೊಫೆಸರ್ಗೆ. ಗುರುದೇವರು ಏನು ಮಾಡಿದರು, ಕನ್ನಡ ಶಾಲೆ ಪ್ರೊಫೆಸರ್ ಬಂದಾಣ ಅಂಥೇಳಿ ಒಂದಿಷ್ಟು ಸಾಹಿತ್ಯದ ಗ್ರಂಥಗಳನ್ನು ಆ ಪ್ರೊಫೆಸರ್ ಕೊಟ್ಟರು. ಒಂದು 3-4 ಸಾವಿರ ಮೊತ್ತದ ಗ್ರಂಥಗಳನ್ನು ಪ್ರೊಫೆಸರ್ ಕೈಯಾಗ ಕೊಟ್ಟರು. ಅವ ಏನು ಮಾಡಿದ, 80-90 ಸಾವಿರ ಸಂಬಳ ತಗೋ ಪ್ರೊಫೆಸರ ಕಿಶೆದಂದ 10 ರೂಪಾಯಿ ನೋಟ್ ತೆಗೆದಿದ್ದ. ಅದ್ರಾಗ ಗಾಂಧಿ ಮುತ್ಯನ ಕನ್ನಡಕ ಹುಡುಕ್ಯಾಡಿದ್ರು ಸಿಗುತ್ತಿದ್ದಿಲ್ಲ, ಅಂಥ ನೋಟ್ ತೆಗೆದ ಇಟ್ಟ. ಯಾರ ಮುಂದೆ? ಅಜ್ಜಾರ ಮುಂದೆ. ಅವರು ಎಷ್ಟು ಕೊಟ್ಟಾರ? 2-3 ಸಾವಿರ ರೂಪಾಯಿದು ಗ್ರಂಥಗಳನ್ನು ಕೊಟ್ಟಾರ. 10 ರೂಪಾಯಿ ಕಿಶೆದಂದು ತೆಗೆದ ಇಟ್ಟ. ಮತ್ತು ನಾವು ಒಮ್ಮೆ ಮಾಡ್ತಿರ್ತೀವಿ ನೋಡ್ರಿ, ಎಲ್ಲೂ ನಡೀತಿರಂಗಿಲ್ಲ ಆ ನೋಟು, ಸ್ವಾಮಿಗಳಂತೇಲೆ ತಂದು ನಡೆಸ್ತೀವಿ ಅದನ್ನು. ಅವ್ರಂತೇಲೆ ನಡೆಯೋ ನೋಟು. ಅದೊಂದಿಷ್ಟು ಹರಿದಿತ್ತಂದು ಅದಕ್ಕೆ ಜಿಗಟ್ ಪಟ್ಟಿ ಹಚ್ಕೊಂಡು ಅಲ್ಲಿ ಇಲ್ಲಿ ನಾಳೆ ಸ್ವಾಮಿಗಳು ಬರೋರು ಅದಾರ, ಮತ್ತು ಕಲಿಮೇಶ್ವರ ಗುಡಿಯಣ್ಣವ್ರ ಪಟ್ಟಿಗೆ ಬರೋರು ಅದಾರ, ಅವರಿಗೆ ಕೊಟ್ಟು ಬಿಡೋನು ಅಂತ ಇಟ್ಕೊಂಡು ಕೂತಿರ್ತೀವಲ್ಲ. ಮತ್ತು ಅಂಥದ ಇದು ಇರಬಾರದು. ಕಡುಲೋಭ ಇರಬಾರದು. ಕಡುಲೋಭ ಇದ್ದರೆ ಅದನ್ನು ನಮ್ಮನ್ನು ದುಃಖಕ್ಕೆ ಅದು ದೂಡುತ್ತದೆ. ಅತಿಯಾಸೆ ಇದ್ದರೆ ಅದು ಯಾವಾಗಲೂ ನಮಗೆ ಒಳ್ಳೆಯದನ್ನು ಮಾಡಲಾರದು, ದುಃಖವನ್ನೇ ತಂದಿಡುತ್ತದೆ. ಯಾಕೋ ಭಾಳ ಎಕ್ಕೋ ಆದಂಗೆ ಅನಿಸಾಕತ್ತೈತೆ ನೋಡ್ರಿ ಇದು ಸೌಂಡು. ಸರಿಯಾಗಿ ಅನಿಸ್ವಲ್ತಿದ್ದು ಸೌಂಡು. ಈ ಅತಿಯಾದ ಆಸೆ ಅನ್ನೋದು ಏನಿದೆಯಲ್ಲ, ಇದು ಕಡುಲೋಭ ಅನ್ನೋದೇನಿದೆಯಲ್ಲ, ನಮಗೆ ದುಃಖವನ್ನೇ ತಂದು ಕೊಡುತ್ತೆ. ಇದು ಒಂದು ಊರಾಗ ಒಂದು ಊರು, ಆ ಊರಾಗ ಒಬ್ಬ ಸಾಹುಕಾರಿದ್ದ. ಭಾಳ ಅಂದ್ರೆ ಭಾಳ ಜಿಪುಣ, ಆದ್ರೆ ಸಿಕ್ಕಾಪಟ್ಟಿ ಶ್ರೀಮಂತಿಕೆ ಇತ್ತು. ಸುಮ್ಮ 4 ಮಾತು ದೊಡ್ಡ ಮಾತಾಡಿ ಅಷ್ಟ ಬರ್ತಿದ್ದ, ಕರೆ ಎಲ್ಲೂ ಪಟ್ಟಿ ಕೊಡೋ ಮನುಷ್ಯ ಅಲ್ಲ ಅವ. ಭಾಳ ಸಾಹುಕಾರಗ ಒಂದು ದಿನ ಅನ್ನಿಸ್ತು, ಏನಂತ, ನಾನು ಬೇಸನ್ ಉಂಡೆ ತಿನ್ನಬೇಕು, ತುಪ್ಪದ ಉಂಡೆ ತಿನ್ನಬೇಕಂತ ಸಾಹುಕಾರಿಗೆ ಇಚ್ಛೆ ಆಯ್ತು. ಅಲ್ಲ, ನನಗೆ ತುಪ್ಪದ ಉಂಡೆ ತಿನ್ನಬೇಕಂತ ಇಚ್ಛೆ ಆಗೈತಿ, ಮತ್ತು ನಾ ತುಪ್ಪದ ಉಂಡೆ ತಿನ್ನಬೇಕಂತ ನನಗೆ ಬಯಕೆ ಆಗೈತಿ. ಮಾಡಂತ ಮನ್ಯಾಗ ಹೆಂಡತಿಗೆ ಹೇಳಿದ್ನಂದ, ಆಕೆಯು ಮಾಡುವಾಗ 1-2 ಉಂಡೆ ತಿಂದು ಬಿಡ್ತಾಳ, ಮತ್ತು ಇಬ್ಬರದ್ದು ಖರ್ಚಾಕತಿ, ಹೆಂಗೆ ಮಾಡೋಣ ಅಂತ ಲೆಕ್ಕ ಹಾಕಿದವು. ಹೆಂಡತಿಗೂ ಖರ್ಚಾಕತ್ತಿಲ್ಲ, ನನಗೆ ತಿನ್ಬೇಕತ್ತ ನನಗೆ ಒಬ್ಬಗ ಆಸೆ ಆಗೈತಿ, ಮತ್ತು ಆಕೆಗೆ ನನಗೆ ಇಬ್ಬರಿಗೂ ಸೇರಿದ್ರೆ ಖರ್ಚು ಭಾಳ ಆಕತಿ. 20 ರೂಪಾಯಿ ಖರ್ಚಾಗಲ್ಲಿ 40 ರೂಪಾಯಿ ಖರ್ಚಾಕತಿ, ಮತ್ತು ಅಷ್ಟು ಖರ್ಚು ಮಾಡೋದು ಬೇಡ, ನನಗೆ ಒಬ್ಬಗ ತಿನ್ನಬೇಕಂತ ಅನಿಸೈತಿ ಅಂತ ನಾವು ಒಬ್ಬ ತಿನ್ನಬೇಕಂತ ಉಪಾಯ ಮಾಡಿದ. ಮನೆಗೆ ಬಂದು ಹೆಂಡತಿ ಕೂತಿದ್ಲು, ಕರೆದ.
ಅಲ್ಲ ಮತ್ತು ಇಲ್ಲೇ ಮಗ್ಗಲ ನಿನ್ನ ತವ್ರ ಮನೆ ಐತಿ, ತವ್ರ ಮನೆಗೆ ನೀವು ಒಮ್ಮೆ ಹೋಗಿಲ್ಲ, ಭಾಳ ದಿವಸ ಆತು ತವ್ರ ಮನೆಗೆ ಹೋಗಿಲ್ಲ, ಮತ್ತು ಇವತ್ತು ಹೋಗಿ ಬಾಲ್ಲ ಅಂತ ಹೆಂಡತಿಗೆ ಹೇಳಿದ. ಆಕೆ ಹೆಂಡತಿ ತಿಳ್ಕೊಂಡ್ಲು, ಇವನು ಮನ್ಯಾಗ ದುಡೋದು ಸಾಕಾಗಿತ್ತು, ಏನು ಬಗ್ಗೆನೋ ತವ್ರ ಮನೆಗೆ ಹೋಗಿ ಅಂದಾನಂತೇಳಿ ಪಟ ಒಂದು 2 ಸೀರೆ ಮನಸ್ಸು ಚೇಂಜ್ ಮಾಡ್ಯಾನ ಬಾ ಅಂತೇಳಿ 2 ಸೀರೆ ಬಡ ತೊರ್ಕೊಂಡು ಮರೆಗುದ್ದಿ ಬಸ್ ಹತ್ತಿ ಹೋಗಿಬಿಟ್ಲ ತವ್ರ ಮನೆಗೆ. ಹೋಗಿಬಿಟ್ಲು. ವಿಚಾರ ಮಾಡಿದ, ಹೆಂಡ್ತಿ ಹೋಗ್ಯಾಳೀಗ, ಈಗ ಬೇಸನ್ ಉಂಡೆ ಮಾಡ್ಕೊಂಡು ನಾ ತಿನ್ನಬೇಕು, ತುಪ್ಪದ ಉಂಡೆ ಮಾಡ್ಕೊಂಡು ತಿನ್ನಬೇಕು ವಿಚಾರ ಮಾಡಿದ. ಮತ್ತು ತುಪ್ಪದ ಉಂಡಿಗೆ ಏನೇನು ಬೇಕಾಕ್ಕವು ಅಂತ ಲಿಸ್ಟ್ ಮಾಡಿದ. ತುಪ್ಪ ಬೇಕಾಕತಿ, ಹಿಟ್ಟು ಬೇಕಾಕತಿ, ಸಕ್ಕರೆ ಬೇಕಾಕ್ಕವ, ಅದ್ರಾಗ ಮಣುಕು ಗೋಡಂಬಿ ಏನೇನೋ ಇರ್ತಾವಲ್ಲ ಅವೆಲ್ಲ ಬೇಕಾಕ್ಕವ ಅಂತ ಲಿಸ್ಟ್ ಮಾಡಿದ. ಲಿಸ್ಟ್ ಮಾಡಿ ಇನ್ನು ನಾ ಅಂಗಡಿಗೆ ಶೆಟ್ಟರ್ ಅಂಗಡಿಗೆ ನಾ ತರಾಕೆ ಹೋದ್ರೆ, ಯಾಕ್ರಿ ಸಾವ್ಕಾರ ನೀವು ತರಾಕೆ ಬಂದಿರಿ ಅಂತ ಎಲ್ಲರೂ ಕೇಳ್ತಾರೆ. ಮತ್ತು ನನ್ನ ಹೆಂಡ್ತಿಯೆಲ್ಲ ಆ ಶೆಟ್ಟಿ ಅಂಗಡಿ ಮುಂದೆ ಹಾದಣ್ಣ ತವ್ರ ಮನೆಗೆ ಹೋಗ್ಯಾಳ, ಮತ್ತು ಹೆಂಡ್ತಿ ಊರಿಗೆ ಹೋದ ಮೇಲೆ ಸಾವ್ಕಾರ ಏನು ಮಾಡಾಕತ್ತಾನಂತ 4 ಜನ ನನಗೆ ಹೆಂಡ್ತಿ ಹೋದ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನಾಕತ್ತಾನಂತ ಅಂತಾರೆ, ಹೆಸರಿಡ್ತಾರ. ಅದಕ್ಕೆ ನಾ ಹೋಗೋದು ಶೋಭೆ ಅಲ್ಲ, ಊರಾಗ ದೊಡ್ಡ ಸಾವ್ಕಾರ ನಾನು, ಶ್ರೀಮಂತ ನಾ ಹೋಗೋದಲ್ಲ ಅಂತ ಮಗ್ಗಲ ಮನೆ ಮುಂದೆ ಒಂದು ಹುಡುಗಿತ್ತು, ಸಣ್ಣ ಹುಡುಗ, 5-6 ವರ್ಷದ ಹುಡುಗ. ಆ ಹುಡುಗನ ಕರೆದ ಲಿಸ್ಟ್ ಕೊಟ್ಟ, ತಮ್ಮ ಇವನ ಅಲ್ಲಿ ಶೆಟ್ಟರ್ ಅಂಗಡಿಗೆ ಹೋಗಿ ಈ ಚೀಟಿ ಕೊಡು, ಈ ಚೀಟ್ಯಾಂದು ಸಂತಿ ಕಟ್ಟಿ ಕೊಡ್ತಾರ, ತಗೊಂಡು ಬಾ ಅಂತ ಕಿಶೆದಾನು 20 ರೂಪಾಯಿ ತೆಗೆದು ಕೊಟ್ಟ. ಆ ಹುಡುಗ ಹುಡುಕೋತ ಹೋತು, ಶೆಟ್ಟರ್ ಅಂಗಡಿಗೆ ಹೋತು, ಶೆಟ್ಟರ್ ಕೈಯಾಗ ಕೊಟ್ಟಿತು. ಶೆಟ್ರ ಇದನ್ನು ತಗೋರಿ, ಇದ್ರಾಗ ಲಿಸ್ಟ್ನಾಗ ಏನೇನು ಐತಿ ಅದನ್ನು ಕೊಡ್ರಿ ಅಂತ 20 ರೂಪಾಯಿ ಕೊಟ್ಟ. ಶೆಟ್ಟರು ಪಟ ಕಟ್ಟಿದ್ರು. ಕಟ್ಟಿ ಸಕ್ಕರೆ ಅಷ್ಟು ಕಟ್ಟಿದ್ರು, ತುಪ್ಪ ಅಷ್ಟು ಕಟ್ಟಿದ್ರು, ಅವು ಗೋಡಂಬಿ ಮಣುಕ ಏನೇನು ಅದಾವಲ್ಲ ಎಲ್ಲ ಅದರ ಸಾಮಗ್ರಿಗಳನ್ನು ಇವೇನು ಬರೆದು ಕಳಿಸಿದ್ದಲ್ಲ ಅದನ್ನು ಕಟ್ಟಿದ್ರು. ಕಟ್ಟಿ ಒಂದು ಚೀಲದಾಗ ಹಾಕಿ ಹುಡುಗನ ಕೈಯಾಗ ಕೊಟ್ಟರು. ಹುಡುಗ ಅದನ್ನು ನೋಡ್ಕೋತ ಬರಾಕತ್ತಿದ್ದ. ಆ ಚೀಲ ತೆಗೆದು ನೋಡೋದು. ಅಲ್ಲ, ಮೊನ್ನೆ ಪಂಚಮ್ಯಾಗ ನಮ್ಮ ಅವ್ವ ಶೆಟ್ಟರ್ ಅಂಗಡಿ ಕಡೆ ಇದನ್ನು ಕೊಟ್ಟು ಕಳಿಸಿದ್ಲು, ತಗೊಂಡು ಬಾ ಅಂದಿದ್ಲು. ಮತ್ತು ಇದನ್ನು ತಂದಿದ್ನಿ ಹೋಗಿ ಶೆಟ್ಟರ್ ಅಂಗಡಿಗೆ ಹೋಗಿ. ನಮ್ಮ ಅವ್ವ ಆವಾಗ ಪಂಚಮ್ಯಾಗ ಉಂಡೆ ಮಾಡಿದ್ಲು, ತುಪ್ಪದ ಉಂಡೆ. ಮತ್ತು ಬಹುಶಃ ಶೆಟ್ಟರು ತರ್ಸಾಕತ್ತಾರಂದ್ರೆ ಅವರು ತುಪ್ಪದ ಉಂಡೆ ಮಾಡಾಕ ತರ್ಸಾಕತ್ತಿರ್ಬೇಕಂತ ಹುಡುಗ ತಿಳ್ಕೊಂಡ. ತುಪ್ಪದ ಉಂಡೆ ಮಾಡಾಕ ತರ್ಸಾಕತ್ತಾರಂತೇಳಿ ಬಂದ ತಗೋರಿ ಶೆಟ್ರ ಅಂತ ಶೆಟ್ಟರ್ ಕೈಯಾಗ ಅದನ್ನು ಚೀಲ ಕೊಟ್ಟ. ಶೆಟ್ರು ಒಳಗೆ ಹೋದರು. ಅವಾಗ ಹುಡುಗ ಅಂದ, ಶೆಟ್ರ ನನಗೆ ಗೊತ್ತಾಗೈತಿ ನೀವು ಎದಕ್ಕೆ ಇದನ್ನು ತರ್ಸಿರಿ ಅಂತ ನನಗೆ ಗೊತ್ತಾಗೈತಿ, ನೀವು ತುಪ್ಪದ ಉಂಡೆ ಮಾಡಾಕ ತರ್ಸಿರಿ ಅಂತ ನನಗೆ ಗೊತ್ತಾಗೈತಿ, ಮತ್ತು ಅಲ್ಲಿಂದ ಇಲ್ಲಿ ನಾ ತಂದು ಕೊಟ್ಟನು ನನಗೂ 2 ಬೇಕಾ ಅಂತ ನಿಂತು ಬಿಟ್ಟು ಹುಡುಗ. ಮತ್ತು ಹುಡುಗರು ಹಠ ಭಾಳ ಜೋರ್ರಿ, ಎಲ್ಲರನ್ನೂ ರಂಭಿಸ್ಬೋದು, ಹುಡುಗರು ಒಮ್ಮೆ ಹಠ ತೆಗೆದು ಅಂದ ರಂಭಿಸೋಕ್ಕಾಗಂಗಿಲ್ಲ. ಅವು ತಿಳ್ಕೊಂಡ ಶೆಟ್ಟಿ ಸಾವ್ಕಾರ ತಿಳ್ಕೊಂಡ, ಅಲ್ಲ ಹುಡುಗನ ಬಡದ ಕಳಿಸಿರ ಓಣಿ ತುಂಬ ಎಲ್ಲ ಸುದ್ದಿ ಮಾಡ್ತಾನೆ, ಸಾವ್ಕಾರ ಉಂಡೆ ಮಾಡಾಕತ್ತಾರ ನನಗೆ ಕೊಡವಾಲ್ರು ಅಂತ ಊರು ತುಂಬ ಸುದ್ದಿ ಮಾಡ್ತಾನೆ, ಇರು ಮಾನ ಮರ್ಯಾದೆ ಅಟ್ಟ ಹಾಳಾಗಿ ಹೋಗಿಬಿಡ್ತೈತಿ, 3 ಕಾಸಿಂದ ಹರಾಜಾಗಿ ಹೋಗಿಬಿಡ್ತೈತಿ. ಮತ್ತು ಹುಡುಗನ ರಂಭಿಸೋದು ಹೆಂಗೆ, ಉಂಡೆ ಕೊಡೋದಾಗ್ತತಿ ಅಂತ ಹೆಂಡ್ತಿನ ತವ್ರ ಮನೆಗೆ ಕಳಿಸಿದವ ನಾನು, ಮತ್ತು ಹುಡುಗಗೆ ಹೆಂಗೆ ಉಂಡೆ ಕೊಡಲಿ ಅಂತ ಚಿಂತೆ ಚಾಲು ಆತ ಸಾವ್ಕಾರಾಗ. ಅವಾಗ ಸಾವ್ಕಾರ ಕರೆದ ಒಳಗೆ, ತಮ್ಮ ಈಗ ಇಬ್ಬರು ಸೇರಿ ಉಂಡೆ ಮಾಡೋಣ, ತುಪ್ಪದ ಉಂಡೆ ಮಾಡಿದ ಮೇಲತ್ತ ಒಂದು ಸ್ಪರ್ಧೆ ಇಡೋನು, ಆ ಸ್ಪರ್ಧೆದಾಗ ಯಾರು ಗೆಲ್ತಾರಲ್ಲ ಅವ್ರಿಗೆ ಎಲ್ಲ ತುಪ್ಪದ ಉಂಡೆ ಅಂತ ಸಾವ್ಕಾರ ಅಂದ. ಆಯ್ತು ರೀ, ಅದ್ರಾಗ ಏನ್ರಿ ಸಾವ್ಕಾರ ಅಂಥೇಳಿ ಇಬ್ಬರು ಆ ಹುಡುಗ ಮತ್ತು ಸಾವ್ಕಾರ ಕೂಡಿ ತುಪ್ಪದ ಉಂಡೆ ಮಾಡಿದರು. 5-6 ತುಪ್ಪದ ಉಂಡೆ ಅದು ಒಂದು ಬುಟ್ಟ್ಯಾಗ ಇಟ್ಟರು. ಸಾವ್ಕಾರ ಹೇಳಿದ, ತಮ್ಮ ಈಗ ಸ್ಪರ್ಧೆ, ನೀ ಸೋತ್ರ ನಿನಗೆ ಒಂದು ಉಂಡಿಲ್ಲ, ನೀ ಹಂಗೆ ಯಾರಿಗೂ ಹೇಳಬಾರ್ದು, ಓಣ್ಯಾಗ ಸುಮ್ಮ ಮನೆಗೆ ಹೋಗಿ ಬಿಡ್ಬೇಕು. ಅಪ್ಪಿ ನಾ ಸೋತ್ರ ನಾ ಒಂದು ತಗೊಂಗಿಲ್ಲ, ನಿನಗ ಎಲ್ಲ ಅಂತ ಹುಡುಗ ಕೇಳಿದ್ರು. ನಾ ಯಾರ ಮುಂದೆ ಹೇಳಂಗಿಲ್ಲ ಅಂತ. ಇವನು ಸಾವ್ಕಾರ ತಲೆಯಾಗೇನ ಸಣ್ಣ ಹುಡುಗ ಐತಿ, ಇವನೇನು ಆರಾಮ ಸೋಲಿಸ್ಬೋದು ಅಂತ ಅವನ ತಲೆಯಾಗಿತ್ತು. ಅವಾಗ ಆಯ್ತು ರೀ ಸಾವ್ಕಾರ, ಅದ್ರಾಗೇನಂತ, ಏನು ಸ್ಪರ್ಧೆ ಸಾವ್ಕಾರ? ಇಲ್ಲ, ಇಬ್ಬರು ಕೂಡಿ
ಮಕ್ಕೊಂಡ ಮೇಲತ್ತ ನಿದ್ಯಾಗ ಯಾರಿಗೆ ಚಲೋ ಕನಸು ಬೀಳತೈತಲ್ಲ ಅವ್ರು ಎಲ್ಲ ಉಂಡು ತಿನ್ನೋದು ಇವನ ಅಂತಂದ ಸಾವುಕಾರ. ಆಯ್ತು ರೀ ಸಾವುಕಾರ, ಅದ್ರಾಗ ಏನಂತೇಳಿ ಇಬ್ಬರು ಮಕ್ಕೊಂದ್ರು. ಸಾವುಕಾರ ಮತ್ತು ಆ ಹುಡುಗ ಹಾಸಿದ್ರು, ಹಾಸಿ ಹೊಚ್ಕೊಂಡು ಇಬ್ಬರು ಮಕ್ಕೊಂದ್ರು. ಮತ್ತು ಉಂಡಿ ಮಗ್ಗಲದ ಕನಸೆಯಲ್ಲಿ ಬೀಳ್ಬೇಕು, ನಿದ್ದೆಯಲ್ಲಿ ಇರ್ತಬೇಕು. ಸುಮ್ಮ ಹಂಗೆ ಕಣ್ಣು ಮುಚ್ಚಿದ್ರು ಇಬ್ಬರು. ಕಣ್ಣು ಮುಚ್ಚಿದ್ರು. ಹಿಕಟ್ಟ 1 ತಾಸಾತು, 2 ತಾಸಾತು, 3 ತಾಸಾತು. ಎದ್ದ ಸಾವುಕಾರ ಎದ್ದ, ಹುಡುಗ ಎದ್ದ, ಸಾವುಕಾರ ಎದ್ದ. ಅವಾಗ ಸಾವುಕಾರ ಕೇಳ್ತಾನೆ ಹುಡುಗನ, ತಮ್ಮ ಮತ್ತು ನೀನ ಮೊದಲು ಹೇಳು, ಏನು ಕನಸು ಬಿದ್ದಿತ್ತು ನಿನಗೆ ಹೇಳು. ಯಾರಿಗೆ ಚಲೋ ಕನಸು ಬಿದ್ದಿತ್ತಲ್ಲ ಅವ್ರಿಗೆಲ್ಲ ಉಂಡು ಅಂದೀವಿ, ಮತ್ತು ನಿನ್ನ ಕನಸು ಹೇಳು ಅಂತ ಹುಡುಗನ ಕೇಳಿದ ಸಾವುಕಾರ. ಅವಾಗ ಹುಡುಗ ಹೇಳಿದ, ಸಾವುಕಾರ ನೀವು ದೊಡ್ಡವರು, ದೊಡ್ಡ ಮಂದಿಗೆ ದೊಡ್ಡ ಕನಸು ಬೀಳ್ತಾವೆ, ನಾವೇನು ಸಣ್ಣವರು ಬಡವ್ರು, ನಮಗೇನು ದೊಡ್ಡ ಕನಸು ಬಿದ್ದಿರಂಗಿಲ್ಲ, ನೀವೇ ದೊಡ್ಡವರು, ನೀವೇ ಮೊದಲು ಹೇಳಿಬಿಡಿ ಅಂತ ಹುಡುಗ ಹೇಳಿದ. ನೀವೇ ದೊಡ್ಡವ್ರು, ನೀವೇ ಹೇಳಿಬಿಡಿ ಅಂತ. ಅವಾಗ ಸಾವುಕಾರಾಗ ಅದು ಕನಸು ಬಿದ್ದಿದ್ದಿಲ್ಲ, ಒಟ್ಟು ಚಲೋ ಅಂತ ಅದು ಹೇಳಬೇಕಾಗಿತ್ತು ಅಷ್ಟ. ಅವ ಹೇಳಿದ, ತಮ್ಮ ನಾ ಕನಸ್ನ್ಯಾಗ ಏನಾಗಿದ್ದು ಗೊತ್ತೈತೆ ನಿನಗಂತಂದ. ಏನಾಗಿದ್ರಿ ಸಾವುಕಾರ ಅಂತ. ನಾನು ಕನಸ್ನ್ಯಾಗ ಈ ದೇಶದ ಪ್ರಧಾನಿಯಾಗಿದ್ದೆ, ಕೆಂಪು ಕೋಟೆ ಮೇಲೆ ನಿಂತು ಧ್ವಜ ಹಾರಿಸಾಕತ್ತಿದ್ದೆ. ಆಗಸ್ಟ್ 15ಕ್ಕೆ ನಾ ಧ್ವಜ ಹಾರಿಸೋದು ನೋಡಿ ಮುಂದೆ ನಿಂತವ್ರು ಎಲ್ಲರೂ ಕೈ ಮುಗಿದು ನನಗೆ ಸೆಲ್ಯೂಟ್ ಹೊಡೆದು ನಿಂತಿದ್ರು. ಅಂಥ ದೊಡ್ಡ ವ್ಯಕ್ತಿ ನಾನು ಕನಸ್ನ್ಯಾಗಿದ್ದೆ. ಮತ್ತು ಈ ದೇಶದ ಅಧ್ಯಕ್ಷ, ಈ ದೇಶದ ಪ್ರಧಾನಿ ಆಗುವಷ್ಟು ದೊಡ್ಡ ವ್ಯಕ್ತಿ ಆಗುವಂಥ ಕನಸು ನನಗೆ ಬಿದ್ದಿತ್ತು, ಅಂಥ ಚಲೋ ಕನಸು ಬಿದ್ದಿತ್ತು ಅಂತ ಇವ ಸಾವುಕಾರ ಹೇಳಿದ. ಮತ್ತು ಹುಡುಗನ ಕೇಳಿದ, ತಮ್ಮ ನಿನಗೆ ಎಂಥದ್ದು ಬಿದ್ದಿತ್ತು ನೀನು ಹೇಳಿಬಿಡ್ಲ ಅಂತ. ಅವಾಗ ಹುಡುಗ ಹೇಳಿದ, ಏನು ಬಿಡ್ರಿ ಸಾವುಕಾರ, ಏನು ಹೇಳಬೇಕು, ನನಗೆ ನಿಮ್ಮಷ್ಟು ಚಲೋ ಕನಸು ಬಿದ್ದಿದ್ದಿಲ್ಲ. ನನಗೆ ಎಂಥ ಕನಸು ಬಿದ್ದಿತ್ತಂದ್ರೆ ಹಿಂಗೆ ಮಕ್ಕೊಂಡೆ, ಹೊಚ್ಕೊಂಡು ಮಕ್ಕೋ ಕಣ್ಣು ಮುಚ್ಚಿದ್ನಿ, ನಿದ್ದೆ ಹತ್ತಿತ್ತು. ಒಂದು ದೇವ್ ಬಂತ್ರಿ ಸಾವುಕಾರ. ದೇವ್ ಬಂದ ಒಂದು ಕಪಾಳಿಗೆ ಹೊಡಿತ್ತು, ಸರದ್ ನಿತ್ತು ಹೊಡೆದ ತಕ್ಷಣ ಎದ್ದು ಕೂತ್ಕೊಂಡು ಬಿಟ್ನಿ. ಮುಂದೆ ಕೂತಿತ್ತು ದೇವ್ ಏನಂತ ಗೊತ್ತೈತೇನ್ರಿ ಸಾವುಕಾರ, ಏ ಹುಚ್ಚ, ಉಂಡಿ ಬುಟ್ಟಿ ಮಗ್ಗಲಿಟ್ಕೊಂಡು ಮಕ್ಕೊಂಡಿ ಅನ್ನ ತಿನ್ನ, ಆ ಸಾವುಕಾರಿಗೂ ಬುದ್ಧಿಲ್ಲ ನಿನಗೂ ಬಿದ್ದಿಲ್ಲ ಅಂತ ಮುಂದೆ ಕೂತ ಉಂಡಿ ಎಲ್ಲ ತಿನ್ನಿಸ್ತೀರಿ ಸಾವುಕಾರ. ತಿನ್ನಿಸಿ ವಾಪಸ್ ಈಗ ಮಕ್ಕೋ ಅಂತ ಹೇಳಿತ್ತು, ವಾಪಸ್ ಮಕ್ಕೊಂಡಿ ಸಾವುಕಾರ ಅಂತಂದ. ಇವು ಗಾಬರಿ ಆಡಿ ಒಳಗೆ ಹೋಗಿ ಉಂಡಿ ಬುಟ್ಟಿ ನೋಡ್ತಾನೆ, ಅದೆಲ್ಲಿ ಉಂಡಿ ಬುಟ್ಟಿ ಎಲ್ಲ ಖಾಲಿ ಆಗಿತ್ತು. ಅವಾಗ ಸಾವುಕಾರ ಕೇಳಿದ, ಅಲ್ಲೋ ಮತ್ತು ದೇವ್ ಬಂದ ಎಬಸ್ಯ ಉಂಡಿ ತಿನ್ಸೈತಿ ನಿನಗೆ, ಮತ್ತು ನನ್ನೂ ಅಷ್ಟು ಕರಿಬೇಕಲ್ಲ ಅಂತ ಕೇಳಿದ ಸಾವುಕಾರ. ನಾನು ನಿಮ್ಮನ್ನು ಕರಿಬೇಕಂತ ಮಾಡಿದ್ರಿ, ಮತ್ತು ನೀವು ಕೆಂಪು ಕೋಟೆ ಮೇಲೆ ನಿಂತು ಜೇಂಡ ಹಾರ್ಸಾಕತ್ತಿದ್ರಿ, ಎಲ್ಲ ಮಂದಿ ನಿಮಗೆ ಜೈಕಾರಕ್ಕೆ ಹೋಗಾಕತ್ತಿತ್ತು, ನಾ ಕರೆದದ್ದು ನಿಮಗೆ ಕೇಳಿಸ್ಲಿಲ್ಲ, ಅದಕ್ಕೆ ನಾ ಕರೀಲಿಲ್ಲ ಅಂತ ಹುಡುಗ ಹೇಳಿದ. ನಾ ಕರೆ ನಿಮಗೆ ಕೇಳಿಸ್ಲಿಲ್ಲ. ಅದು ಅಂದ್ರೆ ಅತಿಯಾದ ಜಿಪುಣತನ ಇದೆಯಲ್ಲ, ಕಡುಲೋಭ ಇದೆಯಲ್ಲ, ಅತಿಯಾದ ಆಸೆ ಇದೆಯಲ್ಲ, ಇದು ನಮಗೆ ನಮ್ಮ ವಸ್ತುಗಳೇ ನಮಗೆ ದಕ್ಕದ ಹಾಗೆ ಮಾಡುತ್ತದೆ. ನಮ್ಮ ವಸ್ತುಗಳೇ ನಮಗೆ ದಕ್ಕೋದಿಲ್ಲ. ಒಂದಿಷ್ಟು ಕಡುಲೋಭವನ್ನು ಬಿಟ್ಟು, ಅತಿ ಆಸೆಯನ್ನು ಬಿಟ್ಟು ಜೀವನವನ್ನು ಮಾಡಬೇಕು. ಅದಕ್ಕೆ ಶಿವಶರಣರು ಹೇಳ್ತಾರೆ, ಆಯ್ದಕ್ಕಿ ಲಕ್ಕಮ್ಮ ಒಂದು ಕಡೆ ಹೇಳ್ತಾಳೆ, ಈ ಸಕ್ಕಿ ಆಸೆ ನಿಮಗೇಕೆ ಅಂತ ತನ್ನ ಗಂಡನನ್ನು ಪ್ರಶ್ನೆ ಮಾಡ್ತಾಳೆ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೇನಯ್ಯ, ಈ ಸಕ್ಕಿಯ ಆಸೆ ನಿಮಗೇಕೆ ಅಂತ ಗಂಡ ಒಮ್ಮೆ ಅಲ್ಲಿ ಸಾಮ್ರಾಜ್ಯದ ತುಂಬ ಅಕ್ಕಿ ಬಿದ್ದಿರ್ತಾವ, ಆಯ್ಕೊಂಡು ಬಂದು ದಿನ ಪ್ರಸಾದ ಮಾಡೋದು ಕಾಯ್ಕ ಮಾಡ್ತಿರ್ತಾನ ಮಾರಯ್ಯ. ಒಂದು ದಿನ ಏನಾಕತ್ತಿ ಅಂತಂದ್ರೆ ಇವ ತಡ ಮಾಡಿ ಸಭೆಯಿಂದ ಮಹಾಮಣೆಯಿಂದ ತಡ ಮಾಡಿ ಹೋಗಿರ್ತಾನ. ಅಲ್ಲಿ ಒಂದು ಕಡೆ ಜಾಸ್ತಿ ಅಕ್ಕಿ ಬಿದ್ದಿರ್ತಾವ. ಮೊದಲ ತಡ ಆಗಿತ್ತು, ಜಾಸ್ತಿ ಅಕ್ಕಿ ಬಿದ್ದಾವ. ಗೋಡಾವಣಕ್ಕೆ ಅಕ್ಕಿಗಳ ಚೀಲ ಹೊಂಟಿತ್ತು, ಅದ್ರಾಗ ಜಾಸ್ತಿ ಅಕ್ಕಿ ಒಂದೇ ಕಡೆ ಬಿದ್ದಿದ್ದು. ಅವಾಗ ಏನು ಮಾಡಿದ, ಭಾಳ ಅಕ್ಕಿ ಬಿದ್ದಾವ, ಮತ್ತು ಇವಕ್ಕೆ ಮಣ್ಣಾಗಿಲ್ಲ ಅಂತ ಬೊಗಸಾಗ ತಗೊಂಡು ಚೀಲ ತುಂಬಿಕೊಂಡ. ಎಷ್ಟು ದಿನ 2 ಬೊಗಸಿ ತರ್ತಿದ್ದ, ಅವತ್ತು 4 ಬೊಗಸಿ ಚೀಲದಾಗ ತುಂಬಿಕೊಂಡ ಮನೆಗೆ ಬಂದ. ಅವಾಗ ಹೆಂಡತಿ ಮುಂದೆ ನಿಂತಿದ್ಲು, ಲಕ್ಕಮ್ಮ ಮುಂದೆ ನಿಂತಿದ್ಲು.
ಅವಾಗ ಲಕ್ಕಮ್ಮ ಮರ ಹಿಡ್ಕೊಂಡು ನಿಂತಿದ್ಲು. ದಿನ ಮಣ್ಣು ಬಿದ್ದು ಅಕ್ಕಿ ತರ್ತಿದ್ದ, ಮರ ಹಿಡ್ಕೊಂಡು ನಿಂತಿದ್ಲು. ಅವತ್ತು ಮಣ್ಣಾಗಿದ್ದಿಲ್ಲ, ಅಕ್ಕಿ ಚಲೋ ಇದ್ದು. ದಿನ ತರೋದ್ರಕ್ಕಿಂತ 2 ಬೊಗಸೆ ಹೆಚ್ಚು ತಂದಿದ್ದ. ಹೆಚ್ಚು ತಂದಾಗ ಅವಾಗ ಕೇಳ್ತಾಳೆ ಲಕ್ಕಮ್ಮ, ಅಲ್ರಿ ನಿಮಗ್ಯಾಕೆ ಈ ಬುದ್ಧಿ ಬಂತು? ದಿನ 2 ಬೊಗಸೆ ತರ್ತಿದ್ರಿ, ಇವತ್ತ್ಯಾಕೆ 4 ಬೊಗಸೆ ತಂದಿದ್ದೀರಿ? ಈ ಸಕ್ಕಿಯ ಆಸೆ ನಿಮಗೇಕೆ? ಶರಣರಿಗೆ ಆಸೆ ಎಂಬುದಿಲ್ಲ, ಅರಸನಿಗೆ ಆಸೆ, ನಿಮಗೇಕೆ ಆಸೆ ಬಂತು? ಹೋಗಿ ಎಲ್ಲಿದ್ದು ಅಲ್ಲಿ ಹೋಗಿ ಚಲ್ಲಿ ಬನ್ನಿ ಅಂತ 2 ಬೊಗಸಿ ಅಕ್ಕಿ ತಕ್ಕೊಂಡ್ಲು. 2 ಬೊಗಸಿ ಕೊಟ್ಟು ಕಳಿಸಿದ್ಲು. ಚೆಲ್ಲಿ ಬರ್ರಿ ಅಂತ ಕೊಟ್ಟು ಕಳಿಸಿದ್ಲು. ಎಷ್ಟು ಮಂದಿ ಮಾಡಿರಿ ಹಿಂಗೆ? ಗಂಡ ದುಡಿಯಾಕೆ ಹೋಗಿ ತರುವಲ್ಲಿ 500 ತರುವಲ್ಲಿ 1000 ತಂದಿದ್ದಂತ ತಿಳ್ಕೊರಿ. ಏನು ನನ್ನ ರಾಜ, ಏನು ನನ್ನ ರಾಜ ಅಂತ ಚಾಲು ಆಕತ್ತೆ ಅವತ್ತು ಎಲ್ಲ. ಹೆಂಗೆ ತಂದಿರಿ, ಎಲ್ಲಿಂದ ತಂದಿರಿ, ಯಾರ ತಲೆ ಮೇಲೆ ಟೊಪಿಗೆ ಹಾಕಿ ತಂದಿರಿ ಅಂತ ವಿಚಾರ ಮಾಡಂಗಿಲ್ಲ. ಇವತ್ತು ನನ್ನ ಗಂಡ ದುಡ್ಕೊಂಡು ಬಂದಾನ, ಏನು ದಿನ 500 ತರಲ್ಲಿ ಇವತ್ತು 1000 ತಂದು ಬಿಟ್ಟಾನಂತ ಆನಂದಿಸ್ತೀವಿ. ಒಂದಿಷ್ಟು ಪ್ರಶ್ನೆ ಮಾಡಬೇಕಲ್ಲ.